ನಮಸ್ಕಾರ. ನಾನು ಡಾಕ್ಟರ್ ಮೋಹಿತ್ ಕುಮಾರ್ ಜಿ ವಿ ಅಂತೇಳಿ. ನಮ್ಮ ಕೃಷಿ ಯಾಂತ್ರೀಕರಣದಲ್ಲಿ ಕೃಷಿ ಮಹಿಳೆಯರಿಗೆ ವಿಶೇಷವಾಗಿ ಕೃಷಿ ಉಪಕರಣಗಳನ್ನು, ಸುಧಾರಿತ ಕೃಷಿ ಉಪಕರಣಗಳು ಅದು ಅತಿ ಅವಶ್ಯಕವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಭಾಳ ದೊಡ್ಡದು. ಏಕೆಂದರೆ 50% ಹೆಚ್ಚಾಗಿ ಕೃಷಿ ಮಹಿಳೆಯರೇ ಕೆಲಸ ಮಾಡೋದು. ಆದರೆ ಏನಾಗಿದೆ, ಎಲ್ಲ ಕೃಷಿ ಉಪಕರಣಗಳು ಅಥವಾ ಇಂಪ್ಲಿಮೆಂಟ್ಸು ಅಥವಾ ಎಕ್ವಿಪ್ಮೆಂಟ್ಸು ಎಲ್ಲ ಪುರುಷರನ್ನು ಕೇಂದ್ರೀಕರಿಸುವ ಹಾಗೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿರ್ತಾರೆ. ಹಾಗಾಗಿ ಏನಾಗುತ್ತೆ, ಮಹಿಳೆಯರು ನಮ್ಮ ಕೃಷಿಯಲ್ಲಿ ಕೆಲಸ ಮಾಡುವಾಗ ಅವು ತೂಕ ಇರ್ಬೋದು ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಏಕೆಂದರೆ ಮಹಿಳೆ ಜೆಂಟ್ಸನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಕೆಲಸ ಮಾಡೋವಾಗ ಏನಾಗುತ್ತೆ, ಅವ್ರಿಗೆ ಶ್ರಮ ಜಾಸ್ತಿ ಆಗುತ್ತೆ. ಆ ಶ್ರಮ ಜಾಸ್ತಿ ಆದಾಗ ಏನಾಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಮತ್ತು ಅವರಿಗೆ ಬಗ್ಗಿ ಕೆಲಸ ಮಾಡೋದು, ಕೂತು ಕೆಲಸ ಮಾಡೋದು, ಹಾಗಾಗಿ ಭಾಳವಾಗಿ ದೈಹಿಕವಾಗಿ ಅವರಿಗೆ ಶ್ರಮ ಜಾಸ್ತಿ, ಅಗಾಧವಾದ ಶ್ರಮ ಬೀಳುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಉಪಕರಣಗಳಲ್ಲಿ ಮಹಿಳೆಗೋಸ್ಕರನೇ ಕೆಲವು ಸುಧಾರಿತ ಕೃಷಿ ಉಪಕರಣಗಳನ್ನು ತಯಾರು ಮಾಡಲಾಗ್ತಾಯಿದೆ. ಅದರಲ್ಲಿ ಮುಖ್ಯವಾಗಿ ಯಾಕೆ ಅಂತಂದರೆ, ಒಂದು ಸಮಯ ಕಡಿಮೆ ಮಾಡಬೇಕು, ಅವ್ರಿಗೆ ಶ್ರಮ ಕಡಿಮೆ ಮಾಡಬೇಕು. ಹೆಚ್ಚಿನ ಕೃಷಿ ಮತ್ತು ಅದರ ಅಂಗ ಚಟುವಟಿಕೆಗಳಾದಂಥ ತೋಟಗಾರಿಕೆ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, ಎಲ್ಲ ಚಟುವಟಿಕೆಗಳಲ್ಲಿ ಈ ಕೃಷಿ ಉಪಕರಣ ಸದ್ಬಳಕೆ ಮಾಡ್ಕೋಬೇಕಂತೇಳಿ ಸುಧಾರಿತ ಕೃಷಿ ಉಪಕರಣಗಳನ್ನು ಮಹಿಳೆಯರಿಗಾಗಿ ತಯಾರು ಮಾಡಲಾಗಿದೆ. ಸೊ ನಾನು ಆಗಲೇ ಹೇಳಿದಾಗೆ ರೈತ ಮಹಿಳೆಯರಿಗೆ ಸುಧಾರಿತ ಕೃಷಿ ಉಪಕರಣಗಳನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ಶ್ರಮ ತಗ್ಗಿಸೋದು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡೋದು, ಇಂಥವ್ರು ಈ ಮಹಿಳೆಯರಿಗೆ ಬಹಳ ಅತ್ಯುತ್ತಮವಾದಂಥ ಕೃಷಿ ಉಪಕರಣಗಳನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ಇದು ಮುಸಿನ ಜೋಳ ಸುಲಿಯೋ ಸಾಧನ. ನಿಮಗೆಲ್ಲ ಗೊತ್ತಿದೆ, ಮುಸಿನ ಜೋಳ ನಮಗೆ ಅತ್ಯಂತ ಪ್ರಮುಖವಾದ ಬೆಳೆ. ಅದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆ 2 ಎಕರೆಯಲ್ಲಿ ಬೆಳೆದಿರ್ತಾರೆ. ಅದರಲ್ಲಿ ಮನೆಯಲ್ಲೇ ಜೋಳ ತೆನೆ ಸುಲಿತಾರೆ. ನಿಮ್ಗೆ ಗೊತ್ತಿದೆ, ಈ ಮುಸ್ಲಿಂ ಜೋಳ ಎಲ್ಲ ಸುಲಿದಾದ್ಮೇಲೆ ಈ ಥರ ಮನೆಯಲ್ಲೇ ಎಲ್ಲ ಜನ ಸೇರ್ಕೊಂಡು ಮಾಡ್ತಾರೆ. ಅದರಲ್ಲಿ ಮಹಿಳೆಯರೇ ಜಾಸ್ತಿ ಕೆಲಸ ಮಾಡೋದು. ಅದು ಬಹಳ ಶ್ರಮದಾಯಕ, ಅದು ಮತ್ತು ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ, ಸಮಯ ಜಾಸ್ತಿ ಬೇಕಾಗುತ್ತೆ. ರಾತ್ರಿ ಎಲ್ಲ ಕೂತ್ಕೊಂಡು ಹೊಡಿತಾ ಇರ್ತಾರೆ. ಸೊ ನೀವೆಲ್ಲ ಗಮನಿಸಿರ್ಬೋದು. ಅದಕ್ಕೆ ಇದು ಅತ್ಯಂತ ಸರಳವಾದ ಸಾಧನ. ನೋಡಿ, ಇದೊಂದು ಪೈಪ್ದು ಕಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿಗೆ ಒಳಗಡೆ 4 ಪೀಸನ್ನು ಜೋಡಿಸಲಾಗಿದೆ. ಇದರಲ್ಲಿ ಆ ಮುಸ್ಲಿಂ ಜೋಳ ಈ ಥರ ಇಟ್ಕೊಂಡು ನೀವು ತಿರುಗಿದ್ರೆ ಸಾಕು. ತಿರುಗ್ತಾ ಇದ್ದರೆ ಒಂದೊಂದು ಮುಸ್ಲಿಂ ಜೋಳ ನೀವು 2 ನಿಮಿಷ ಅಥವಾ 3 ನಿಮಿಷದಲ್ಲಿ ಒಂದು ಮುಸ್ಲಿಂ ಜೋಳ ನಾವು ಸುಲಿಬೋದು. ಅದು ಸೈಜು ಯಾವುದೇ ಇರಲಿ, ಆ ಸೈಜ್ ತಕ್ಕಂಗೆ ಒಳಗಡೆ ಹೋಗ್ತಾ ಇರುತ್ತೆ. ಹಿಂಗೆ ತಿರುಗಿಸ್ತಾ ಇದ್ದರೆ ಮುಸ್ಲಿಂ ಜೋಳ ತೆನೆ ಇಟ್ಕೊಂಡು ತಿರುಗ್ತಾ ಇದ್ದರೆ ಬರ್ತಾ ಇರುತ್ತೆ. ಇದು ಭಾಳ ಸಿಂಪಲ್ ಮಾಡ್ಕೋಬೋದು, ನಾವು ಮನೆಗಳಲ್ಲೇ ಮಾಡಿಸ್ಕೋಬೋದು. ಸೊ ನಮ್ಮ ಹಳ್ಳಿಗಳಲ್ಲಿ ರೈತರೇ ಭಾಳ ಸರಳವಾಗಿ ನೀವು ಮಾಡಿಸ್ಕೋಬೋದು. ಸೊ ನಮ್ಮ ಯೂನಿವರ್ಸಿಟಿಯಲ್ಲೂ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲೂ ಮಾಡಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯದಲ್ಲೂ ಲಭ್ಯವಿದೆ. ಹೇಳಿದ್ರೆ ನಾವೇ ಮಾಡಿಸ್ಕೊಡ್ತೀವಿ. ಸೊ ಈಗ ಇದು ಜಸ್ಟು 50 ರಿಂದ 60 ರೂಪಾಯಿ ಒಂದು ಸಾಧನ. ಸೊ ಇದರಲ್ಲಿ ಕನಿಷ್ಠ ಒಬ್ಬ ಮಹಿಳೆ ಒಂದು ಗಂಟೆಗೆ 20 ರಿಂದ 30 kg ನಾವು ಸುಲಿಬೋದು, ತಿರುಗ್ಬೋದು. ಸೊ ಹಾಗಾಗಿ ಇದು ಭಾಳ ಅನುಕೂಲಕರ ಸಾಧನ ಮುಸ್ಲಿಂ ಜೋಳಕ್ಕೆ. ಇದು ಒಳಗಡೆ ಇರತಕ್ಕಂಥದ್ದು 2 ವೆಲ್ಡ್ ಮಾಡಿದ್ದೀವಿ, 3. ಅದನ್ನು ಇದು ಒಂದು ಸಾರಿ ಮುಸ್ಲಿಂ ಜೋಳ ಸೈಜ್ ಜಾಸ್ತಿ ಇದ್ದಾಗ, ದಪ್ಪ ಜಾಸ್ತಿ ಇದ್ದಾಗ ಬೇಕಾದ್ರೆ ಸೊ ನಾವು ಇನ್ನೂ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೋದು. ಅವಾಗ ಏನಾದರೆ ನಮಗೆ ತಿರುಗಿಸೋಕ್ಕೆ ಈಸಿ ಆಗುತ್ತೆ. ಸೊ ಸುಲಿಯೋದು ಭಾಳ ಅತ್ಯಂತ ಸುಲಭವಾಗಿರುತ್ತೆ. ಸೊ ಮಹಿಳೆಯರಿಗಂತೂ ಭಾಳ ಅನುಕೂಲ ಇದು. ಸೊ ಅದರಿಂದ ಸಮಯ ಸೇವ್ ಆಗುತ್ತೆ, ಹಾಗಾಗಿ ಎಫಿಷಿಯನ್ಸಿನೂ ಕೂಡ ಚೆನ್ನಾಗಿರುತ್ತೆ. ಸೊ ಸುಧಾರಿತ ಕೃಷಿ ಉಪಕರಣಗಳಲ್ಲಿ ಮಹಿಳೆಯರಿಗೆ ನಾವು ಹೇಳ್ದಂಗೆ ಇದೊಂದು ನೆಲಗಡಲೆ ಕಡಲೆಕಾಯಿ ಸುಲಿಯುವ ಸಾಧನ. ಸೊ ಕಡಲೆಕಾಯಿ ಎಲ್ಲ ನಿಮಗೆ ಗೊತ್ತೇ ಇದೆ, ಶೇಂಗಾ. ಸೊ ನಮ್ಮ ಸಣ್ಣ ರೈತರು, ಅತಿ ಸಣ್ಣ ರೈತರು 1 ಕ್ವಿಂಟಾಲು 2 ಕ್ವಿಂಟಾಲು 3 ಕ್ವಿಂಟಾಲು 4 ಕ್ವಿಂಟಾಲ್ ಈ ಥರ ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೆಳೀತಾರೆ. ಆ ಕಡಲೆಕಾಯಿ ಸುಲಿಯೋದು ಬಿತ್ತನೆ ಟೈಮಲ್ಲಿ ಒಣಗಿದಾದಮೇಲೆ ಅದೊಂದು ಬಹಳ ಪ್ರಮುಖವಾದ ಆಪ್ರೇಷನ್. ನಿಮಗೆಲ್ಲ ಗೊತ್ತೇ ಇರ್ತದೆ. ಮನೆಗಳಲ್ಲೇ ಎಲ್ಲ ಜನ ಸೇರಿಕೊಂಡು ಎಲ್ಲ ಸುಲಿಬೇಕು, ಕೈಯಲ್ಲಿ ಸುಲಿತಾರೆ. ಇಲ್ಲಾಂದರೆ ಒಂದೊಂದು ಕಾಯಿನ ನಾವು ಸುಲಿಬೇಕಾಗತ್ತೆ. ಯಾಕೆಂದರೆ ಅದು ಮಿಷಿನ್ಗೆ ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ಕಡಿಮೆ ಆಗಿರುತ್ತದೆ. ಸೊ ಅಂಥ ಇದರಲ್ಲಿ 1 ಕ್ವಿಂಟಾಲು 2 ಕ್ವಿಂಟಾಲು 5 ಕ್ವಿಂಟಾಲು ಈ ಥರ ಮನೆಯಲ್ಲೇ ಇರತಕ್ಕಂಥವ್ರು ಮಹಿಳೆಯರು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಈ ಸಾಧನ.
ಇದು ಕೈಯಿಂದ ತಿರ್ಸೋದು. ಅದರಲ್ಲಿ ಎರಡು ಇದಿದೆ, ಒಂದು ಕೂತ್ಕೊಂಡು ಮಾಡೋವಂಥ ಸಾಧನ, ಇನ್ನೊಂದು ನಿಂತ್ಕೊಂಡೇ ಮಾಡೋವಂಥದ್ದು. ಇದು ಕೂತ್ಕೊಂಡು, ಇದು ರೈತ ಮಹಿಳೆ ಕೂತ್ಕೊಂಡು ಈ ಥರ ಕೂತ್ಕೊಂಡು ಈ ಥರ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ಅವರು ಕೈ ನೋವು ಬರ್ತದೆ. ಸೊ ಹಾಗಾಗಿ ಹೆಚ್ಚು ಜನ ಮಾಡಬೇಕಾಗತ್ತೆ, ಮತ್ತು ಅದು ಲಾಸ್ ಜಾಸ್ತಿ ಆಗುತ್ತೆ, ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಇದು ಕೂತ್ಕೊಂಡು ಮಾಡೋದ್ರಿಂದ ಒಂದು ಮಹಿಳೆಯರಿಗೆ ಈ ಬೆನ್ನು ನೋವು ಬರೋದಿಲ್ಲ, ಮತ್ತು ಕೈ ನೋವು ಬರೋದಿಲ್ಲ. ಸೊ ಅವರು ಯಾವಾಗ ಬೇಕಾದರೂ ಸಮಯ ಸಿಕ್ಕಾಗ ಬಿಡು ಸಮಯದಲ್ಲಿ ಅಥವಾ ಕೆಲಸ ಮುಗಿದ ಮೇಲೆ ಅಥವಾ ಊಟ ಆದಮೇಲೆ ಯಾವಾಗ ಬೇಕಾದರೂ ಆವಾಗ ಸೊ ಅವರು ಮಾಡ್ತಾಯಿರ್ಬೋದು. ಇದು ಸರಿಸುಮಾರು 30ರಿಂದ 40 kgವರೆಗೂ ಮಾಡ್ಬೋದು, ಏನು ಗಂಟೆಗೆ. ಸೊ ಅವು ಮಾಡಿದಾಗ ಸೊ ಇದು ಶೀಟ್ ಕೊಟ್ಟಿರ್ತೀವಿ. ಈ ಶೀಟ್ ಏನಿದೆ ಇದು ಕಡಲೆಕಾಯಿ ಸೈಜ್ ತಕ್ಕಂಗೆ ಇರ್ತವೆ. ಪ್ಲೇಟ್ಸ್ ಕೊಟ್ಟಿರ್ತೀವಿ. ಕೆಲವು ನೀವೆಲ್ಲ ಗೊತ್ತಿದೆ, ಡಿಫ್ರೆಂಟ್ ವೆರೈಟೀಸ್ ಇರ್ತವೆ. ಯಾವ ವೆರೈಟೀಸ್ ತಕ್ಕಂಗೆ ಸೈಜು ಜಾಸ್ತಿ ಇದ್ದಾಗ ಈ ಪ್ಲೇಟ್ನ ನೀವು ಚೇಂಜ್ ಮಾಡ್ಕೋಬೋದು. ಸಣ್ಣ ಕಡಲೆಕಾಯಿ ಇದ್ದಾಗ ನೀವು ಈ ಪ್ಲೇಟ್ನ ಚೇಂಜ್ ಮಾಡಿಕೊಂಡು ಸೊ ಮತ್ತೆ ಇದನ್ನು ಯೂಸ್ ಮಾಡ್ತಾ ಇರ್ಬೋದು. 2-3 ಟೈಪ್ ಕೊಟ್ಟಿರ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸಮಯ ನಾವು ಸೇವ್ ಮಾಡ್ಬೋದು. ರೈತ ಮಹಿಳೆಯರಿಗೆ ಕಂಫರ್ಟಬಲಾಗಿ ಕೂತ್ಕೊಂಡು ಸೊ ಮಾಡೋದ್ರಿಂದ ಸೊ ಮೈಕೈ ನೋವು ಕಡಿಮೆ ಬರ್ತದೆ. ಸೊ ಕೂತ್ಕೊಂಡು ಸೊ ಜನ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅತ್ಯಂತ ಸರಳವಾಗಿ ಸೊ ಕಡಲೆಕಾಯನ್ನು ಸುಲಿಯೋ ಕೆಲಸವನ್ನು ಮುಗಿಸ್ಕೋಬೋದು. ಅದು ಮನೆಗಳಲ್ಲೇ ಮಾಡ್ಕೋದ್ರಿಂದ ಇದು ಭಾಳ ಅನುಕೂಲಕರ, ಮಹಿಳೆಯರಿಗೆ ಭಾಳ ಉಪಯುಕ್ತವಾದಂಥ ಸಾಧನ. ಇದು 2000ರಿಂದ 2500ವರೆಗೂ ಸಿಗುತ್ತೆ. ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಸಿಗುತ್ತೆ, ಮತ್ತು ಬೇರೆ ಕಡೆಯೂ ಮಾರ್ಕೆಟಲ್ಲೂ ಸಿಗ್ತಾಯಿದೆ. ಇದರಲ್ಲಿ 2 ಟೈಪ್ ಇದೆ, ನಾನು ಆಗಲೇ ಹೇಳಿದೆ. ಒಂದು ನಿಂತ್ಕೊಂಡು ಮಾಡೋವಂಥದ್ದು ಇದೆ, ಕೂತ್ಕೊಂಡು ಮಾಡೋದು ಇದೆ. ಯಾವುದು ಬೇಕಾದರೂ ಆ ರೈತರಿಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ರೈತ ಮಹಿಳೆಯರಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಇದು ಭಾಳ ಗ್ರಿಪ್ ಸಿಗುತ್ತೆ. ಸೊ ಯಾಕೆಂದರೆ ನೀವು ಕಾಯಿ ಜಾಸ್ತಿ ತುಂಬ ಹಾಕಿದಾಗ ಇದು ಅಲ್ಲಾಡುತ್ತೆ. ಆ ಟೈಮಲ್ಲಿ ಇಟ್ಕೊಳ್ಳೋಕ್ಕೆ ಇದು ಗ್ರಿಪ್ ಇರುತ್ತೆ. ಸೊ ನೀವು ಇದು ತುಂಬ ಹಾಕ್ಕೋಬೋದು. ತುಂಬ ಹಾಕ್ಕೊಂಡು ಇದು ಮಾಡಿದಾಗ ನಿಮಗೆ ಆಪ್ರೇಷನ್ ಮಾಡೋವಾಗ ನಿಮ್ಗೆ ಈಸಿ ಇರುತ್ತೆ ಸುಲಿಯೋ ಇದು. ಸೊ ಈ ಕಡಲೆ ಬೀಜ ಮತ್ತು ಒಟ್ಟು 2 ಕೆಳಗಡೆ ಬೀಳುತ್ತೆ. ಆಮೇಲೆ ನೀವು ಅದನ್ನು ಸಪ್ರೇಟ್ ಮಾಡ್ಕೋಬೇಕು, ಕಡಲೆಕಾಯಿ ಮತ್ತು ಬೀಜನೂ. ಮತ್ತು ಅದರಲ್ಲಿ ಲಾಸು 3 to 4% ಬರುತ್ತೆ. 3 to 4 ಅಪ್ ಟು ಹೆಚ್ಚು 5%ವರೆಗೂ ಲಾಸ್ ಆಗ್ಬೋದು. ಲಾಸ್ ಅಂದರೆ ಸಣ್ಣ ಓಪನ್ ಆಗ್ಬೋದು. ಸೊ ಹಾಗಾಗಿ ಕೈಯಿಂದ ಮಾಡಿದ್ರೂ ಕೂಡ 2ರಿಂದ 3% ಆಗುತ್ತೆ. ಹಾಗಾಗಿ ಇದು ಅತ್ಯಂತ ಅನುಕೂಲಕರವಾದ, ಮಹಿಳೆಯರು ಮಾಡ್ಕೊಳ್ಳೋಕ್ಕೆ ಇದು ಅತ್ಯಂತ ಅನುಕೂಲವಾದ ಸಾಧನ. ರೈತ ಬಂದವರು, ಇದು ನಾನು ಆಗಲೇ ಹೇಳ್ದಂಗೆ ನೆಲಗಡಲೆ ಸುಲಿಯೋ ಮಿಷಿನ್ಗಳಲ್ಲಿ ಸಾಧನಗಳಲ್ಲಿ ಮಹಿಳೆಯರಿಗೆ ಮಾಡ್ತಕ್ಕಂಥದ್ದು. ಇದು ಇನ್ನೊಂದು ಮೆಥಡು. ಇದು ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅದು 20ರಿಂದ 30 kg ಮಾಡ್ಬೋದು. ಇದು 50ರಿಂದ 60 kgವರೆಗೂ ಮಾಡ್ಕೋಬೋದು. ಅದೇ ಮನೆಗಳಲ್ಲಿ ಮಹಿಳೆಯರು ಏನು ಕಡಿಮೆ ಇದಿರ್ತಾರೆ, ಸೊ 5 ಕ್ವಿಂಟಾಲು 6 ಕ್ವಿಂಟಾಲ್ ಅಥವಾ ಸಣ್ಣ ಪ್ರಮಾಣದ ಸಣ್ಣ ರೈತರು, ಅತಿ ಸಣ್ಣ ರೈತರು, ಸೊ ಅವ್ರ ಮನೆಗಳಲ್ಲೇ ಬೆಳೆದಿರ್ತಕ್ಕಂಥ ನೆಲಗಡಲೆಯನ್ನು ಸೊ ಮನೆಗಳಲ್ಲೇ ಸೊ ಸುಲಿಯೋ ಕೆಲಸನ ಮಾಡ್ಕೋಬೋದು. ಸೊ ಇದು ಮಾಡುವಾಗ ಕೆಳಗಡೆ ಪ್ಲೇಟ್ಸ್ ಕೊಟ್ಟಿರ್ತಾರೆ. ಆ ಪ್ಲೇಟ್ಸನ್ನು ಅದರ ದಪ್ಪ ಸೈಜ್ ತಕ್ಕಂಗೆ, ಕಡಲೆಕಾಯಿಗೆ ಸೈಜ್ ತಕ್ಕಂಗೆ ನಾವು ಪ್ಲೇಟ್ಸನ್ನ ಚೇಂಜ್ ಮಾಡ್ಕೋಬೋದು. ಸೊ ಇದು ಹೇಳ್ದಂಗೆ ಸೊ ಒಳಗಡೆ ಇದಕ್ಕೇನಾಗಿದ್ರೆ ಇದನ್ನು ನಾವು ಬೆಲ್ಟ್ ಕೊಟ್ಟಿರ್ತೀವಿ. ಆ ಬೆಲ್ಟ್ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಕಡಲೆಕಾಯಿಗೆ ಡ್ಯಾಮೇಜ್ ಆಗೋದಿಲ್ಲ. ಇದನ್ನು ಯಾಕೆ ಬೆಲ್ಟ್ಸ್ ಕೊಟ್ಟಿದ್ದೀವಿ ಅಂದರೆ ಬಿತ್ತನೆ ಬೀಜ ಸುಲಿಯೋ ಕಡಲೆಕಾಯಿ ಏನು ಸುಲಿತೀವಿ, ಅದರಲ್ಲಿ ಬಿತ್ತನೆ ಟೈಮಲ್ಲಿ ಬಿತ್ತನೆ ಬೀಜನ ಇದರಲ್ಲಿ ಮಿಷಿನಲ್ಲಿ ಮಾಡಿದ್ರೆ ಡ್ಯಾಮೇಜ್ ಕಡಿಮೆ ಬರುತ್ತೆ. ಏಕೆಂದರೆ ಸ್ವಲ್ಪ ನೀವು ಕಡಲೆ ಬೀಜ ಅದು ಏನು ಲೇಯರ್ ಇರುತ್ತೆ ಒಳಗಡೆ, ಅದು ಸ್ವಲ್ಪ ಡ್ಯಾಮೇಜ್ ಆದರೂ ಮತ್ತೆ ಮೊಳಕೆ ಬರೋದು ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ಇದರಲ್ಲಿ ಡ್ಯಾಮೇಜ್ ಆಗೋದು ಕಡಿಮೆ ಬಿತ್ತನೆ ಬೀಜ. ಹಂಗಾಗಿ ಇದನ್ನು ಹೆಚ್ಚು ಬಿತ್ತನೆ ಬೀಜಕ್ಕೆ ಯೂಸ್ ಮಾಡುವಾಗ ಭಾಳ ಅನುಕೂಲಕರವಾದ ಸಾಧನ. ಅದರಲ್ಲೂ ಮಹಿಳೆಯರು ಮನೆಗಳಲ್ಲೇ ಮಾಡ್ಕೊಳ್ಳೋಂಥ ಸಾಧನ ಇದು. ಸೊ ಇದರಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕಡಲೆಕಾಯನ್ನು ನಾವು ಸುಲಿದುಕೋಬೋದು ಮನೆಗಳಲ್ಲಿ. ಸೊ ಅದು ಪ್ರಮುಖವಾದ ಅಂಶ. ಇದು ಕನಿಷ್ಠ 3ರಿಂದ 3,500 ರೂಪಾಯಿ ಆಗುತ್ತೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಲಭ್ಯ ಇದೆ. ಕಳೆ ತೆಗೆಯುವ ಸಾಧನ ಇದು ನಾನು ಮೊದಲೇ ಹೇಳಿದಾಗೆ ರೈತ ಮಹಿಳೆಯರಿಗೆ
ಮಹಿಳೆಯರಿಗಾಗಿಯೇ ಮಾಡಿರ್ತಕ್ಕಂಥ ಅತ್ಯಂತ ಸುಧಾರಿತ ಸಾಧನಗಳು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕಳೆ ತೆಗೆಯೋದು ಅತ್ಯಂತ ಕಠಿಣವಾದ ಕೆಲಸ. ಅದು ಭಾಳ ಕೂಲಿ ಆಳುಗಳು ಬೇಕಾಗುತ್ತೆ, ಭಾಳ ಸಮಯ ಬೇಕಾಗುತ್ತೆ. 1 ಎಕರೆ ಜಮೀನಿಗೆ ನಾವು ತರಕಾರಿ ಇರ್ಬೋದು, ರಾಗಿ ಇರ್ಬೋದು, ಯಾವುದ್ರಲ್ಲೇ ಆಗಲಿ, ಸೊ ಕನಿಷ್ಠ 1 ಎಕರೆಗೆ 20 ರಿಂದ 30 ಜನ ಬೇಕಾಗುತ್ತೆ. ಸೊ ನಾವು ಸಾಲು ಪದ್ಧತಿ ಯಾವುದೇ ಬೆಳೆಗಳಲ್ಲಾಗಲಿ ಈ 2 ಚಕ್ರದ ವೀಲ್ ಏನಿರ್ತದೆ, ಇದು 25 ದಿನ ಒಳಗಾಗಿ ನೀವು 2 ಸಾಲು ಬೆಳೆಗಳಲ್ಲಿ ಈ ಸಾಧನನ ರೈತ ಮಹಿಳೆಯರು ಭಾಳ ಸುಲಲಿತವಾಗಿ ಉಪಯೋಗಿಸ್ಕೋಬೋದು. ಯಾಕೆಂತಂದರೆ ಇದು ಭಾಳ ಹಗುರವಾಗಿರುತ್ತದೆ. ಸೊ ಯಾವ ರೈತ ಮಹಿಳೆಯರಾಗಲಿ, ರೈತ ಪುರುಷರಾಗಲಿ, ಸೊ ಭಾಳ ಸುಲಭವಾಗಿ ಇದನ್ನು ನಮ್ಮ ಕಳೆ ತೆಗೆಯೋ ಸಾಧನವಾಗಿ ಭಾಳ ಬಳಕೆ ಮಾಡ್ಬೋದು. ಆ ಬಳಕೆ ಮಾಡುವಾಗ ಏನಾಗುತ್ತೆ ಅಂದರೆ, ಮೊದಲು ಈಸಿಯಾಗಿ ಅದು ವೀಲ್ ಕೊಟ್ಟಿರ್ತೀವಲ್ಲ 2 ಚಕ್ರ, ಅದು ಈಸಿಯಾಗಿ ಮೂವ್ ಆಗುತ್ತೆ. ಈಸಿಯಾಗಿ ಮೂವ್ ಆಗೋದ್ರಿಂದ ಆ ಮೊಳಕೆಗಳು ಏನಿರ್ತದೆ, ಸೊ 25 ದಿನ ಒಳಗಾಗಿ ಈಸಿಯಾಗಿ ಅದು ಡಿಸ್ಟರ್ಬ್ ಆಗುತ್ತೆ, ಬೇರೆ ಸಮೇತ ಕಿತ್ತು ಬರ್ತದೆ. ಹಾಗಾಗಿ ಎಕರೆಗೆ ಒಂದು ದಿನಕ್ಕೆ ಮುಕ್ಕಾಲು ಎಕರೆಯಿಂದ 1 ಎಕರೆವರೆಗೂ ಪುರುಷರು ಮಾಡ್ಬೋದು. ಮಹಿಳೆಯರಾದರೆ ಕನಿಷ್ಠ ಅರ್ಧ ಎಕರೆಯಿಂದ ಮುಕ್ಕಾಲು ಎಕರೆವರೆಗೂ ಮಾಡ್ಬೋದು. ಯಾಕೆಂದರೆ ಇದು ನಡೆದಾಡೋಕ್ಕೆ ಈಸಿಯಾಗಿರುತ್ತೆ ಮತ್ತು ಭಾರ ಕಡಿಮೆ ಇರುತ್ತೆ. ಹಾಗಾಗಿ ಅತ್ಯಂತ ಅನುಕೂಲಕರ ಸಾಧನ. ಅದರಲ್ಲೂ ಬಿಗಿನಿಂಗಲ್ಲಿ ಬೆಳೆಗಳಲ್ಲಿ ಕಳೆ ತೆಗೆಯಲು ಭಾಳ ಅನುಕೂಲಕರ ಸಾಧನ. ರೈತರು ಇದನ್ನು ರೈತ ಮಹಿಳೆಯರು ಪ್ರಮುಖವಾಗಿ ಇದನ್ನು ಬಳಕೆ ಮಾಡ್ಕೋಬೋದು. ಇದು 600 ರಿಂದ 800 ರೂಪಾಯಿ ಇದೆ ಈಗ. ಸೊ ಒಂದು 50 ರೂಪಾಯಿ ಹೆಚ್ಚು ಕಡಿಮೆ. ಆದರೂ ಏನಂದರೆ ಈ ರಾಡು ಮತ್ತು ವೀಲ್ಸು ಅದು ಇದಾಕಿದ ಬ್ಲೇಡು, ಆ ಬ್ಲೇಡಿಗೆ ತಕ್ಕಂಗೆ ರೇಟು ಚೇಂಜ್ ಆಗಿರುತ್ತೆ. ಸೊ 800 ರೂಪಾಯಿವರೆಗೂ ಇದು ಲಭ್ಯವಿದೆ. ಇದು ಸ್ಟಾರ್ ವೀಲ್ ಇದಂತೇಳಿ, ಇದು ರೈತ ಮಹಿಳೆಯರಿಗೆ ತಯಾರು ಮಾಡ್ತಕ್ಕಂಥದ್ದು. ಮತ್ತು ತರಿಸಿ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ಇದು ಕೂಡ ಎಲ್ಲಿ ಸ್ವಲ್ಪ ಹಾರ್ಡಿರುತ್ತೆ ಸಾಯಿಲ್ಲು, ಸ್ವಲ್ಪ ತೇವಾಂಶ ಕಡಿಮೆ ಇರೋದರಲ್ಲಿ ಇದು ಸ್ಟಾರ್ ವೀಲ್ ಅಂತ ಕರಿತೀವಿ. ಯಾಕೆಂದರೆ ಅದು ಸ್ವಲ್ಪ ಭೂಮಿ ತೇವಾಂಶ ಕಡಿಮೆ ಇದ್ದಾಗ ಇದು ಭಾಳ ಅನುಕೂಲಕರವಾದ ಅಂತ ಕಳೆ ತೆಗೆಯೋ ಸಾಧನ. ಇದು ಕೂಡ ರೈತ ಮಹಿಳೆಯರಿಗೆ ಸುಧಾರಿತ ಸಾಧನ. ಸೊ ರೈತ ಮಹಿಳೆಯರು ಭಾಳ ಈಸಿಯಾಗಿ ಕಳೆ ತೆಗೆಯಲು ಬಳಕೆ ಮಾಡ್ಕೋಬೋದು. ಎಲ್ಲ ಸಾಲು ಪದ್ಧತಿ ಇರ್ತಕ್ಕಂಥ ಯಾವುದೇ ಬೆಳೆ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಅಥವಾ ರಾಗಿ ಬೆಳೆ ಇರ್ಬೋದು, ಅಥವಾ ಯಾವುದೇ ಬೆಳೆಯಲ್ಲಿ ಸಾಲು ಪದ್ಧತಿ ಇರ್ತಕ್ಕಂಥ ಎಲ್ಲ ಇದರಲ್ಲಿ ಕಳೆ ತೆಗೆಯಲು ಇದನ್ನು ಉಪಯೋಗಿಸ್ಕೋಬೋದು. ಇದು 800 ರೂಪಾಯಿ. ಇದರ ಬೆಲೆ ಕೂಡ 800 ರೂಪಾಯಿ ಅಥವಾ 900 ರೂಪಾಯಿ ಆಗುತ್ತೆ. ಏನಂದರೆ ಏನು ಸ್ಟಾರ್ಸ್ ಕೊಟ್ಟಿರ್ತೀರಿ, ಇದು ಯಾವ ರೀತಿ ಅದು ಕ್ವಾಲಿಟಿ ಇದ್ರ ಮೇಲೆ ಹೋಗುತ್ತೆ. ಸೊ ಒಂದು 50 ರಿಂದ 100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅದು ಮಾಡೋ ಇದರಲ್ಲಿ. ನೀವು ಈ ಸಾಲು ಅಗಲ ಈ ಬ್ಲೇಡ್ ಏನಿರುತ್ತೆ, ಆ ಬ್ಲೇಡು ಕೂಡ ಅದು ನಾವು ಸಾಲು ಪದ್ಧತಿ ಎಷ್ಟು ಸ್ಪೇಸಿಂಗ್ ಕೊಟ್ಟಿರ್ತಾರೆ, 75 ಸೆಂಟಿಮೀಟ್ರು ಅಥವಾ 1 ಅಡಿ, 1 ಅಡಿ ಅಥವಾ ಮುಕ್ಕಾಲು ಅಡಿ ಏನಿರ್ತದೆ, ಆ ಸ್ಪೇಸ್ ತಕ್ಕಂಗೆ ನಾವು ಬಳಸ್ಕೋಬೋದು. ವೀಡರ್ ಅಂತ. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಾವು ಗುಣಿ ಗಿಡ ಏನು ನಾಟಿ ಮಾಡಿರ್ತೀವಿ, ಅಥವಾ ಮರಗಳ ಬುಡಗಳಲ್ಲಿ ಅಥವಾ ಗಿಡದಲ್ಲಿ, ಸೊ ಆ ಕಳೆ ಇರುತ್ತೆ. ಮತ್ತು ಆ ಭೂಮಿಯನ್ನು ಗಿಡದ ಸುತ್ತ ಇರ್ತಕ್ಕಂಥ ಭೂಮಿಯನ್ನು ನಾವು ಕದಲಿಸ್ಕೊಡೋಕ್ಕೆ, ಮತ್ತು ಅಲ್ಲಿರ್ತಕ್ಕಂಥ ಸಣ್ಣ ಇದನ್ನು ಏನು ಕಳೆ ಇರ್ತದೆ ಅದನ್ನು ಕೀಳೋದಕ್ಕೆ, ಮತ್ತು ಅದನ್ನು ಭೂಮಿನ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಇದು ಭಾಳ ಅನುಕೂಲ. ಸೊ ಇದರಲ್ಲಿ ರೈತ ಮಹಿಳೆಯರು ಈಸಿಯಾಗಿ ಅದನ್ನು ಬಳಕೆ ಮಾಡ್ಬೋದು. ಸೊ ಭಾಳ ಹಗುರವಾಗಿರೋದ್ರಿಂದ ಇದು ಬೇಕಾದ್ರೆ ನಾವು ವುಡನ್ದು ಹಾಕ್ಕೋಬೋದು ಅಥವಾ ಆಡು ಹಾಕ್ಕೋಬೋದು. ಇವೇನು ಸ್ಟಾರು ಟ್ರಯಾಂಗಲ್ ಟೈಪಲ್ಲಿ ಕೊಟ್ಟಿದ್ದೀವಲ್ಲ, ಈ ಟ್ರಯಾಂಗಲ್ ಟೈಪಲ್ಲಿ ನಮ್ಗೆ ಹೆಂಗೆ ಬೇಕಾದ್ರೂ, ಸೊ ನಮ್ಗೆ ಯಾವ ರೀತಿ ಬೇಕಾದ್ರೂ ನಾವು ಬಳಸ್ಕೋಬೋದು. ಸೊ ಹಳ್ಳಿಗಳಲ್ಲೇ ಇದನ್ನು ತಯಾರು ಮಾಡಿಕೊಡ್ತಾರೆ. ಸೊ ಇದು ಈ ರೀತಿಯಾಗಿ ಬಳಸ್ಕೊಂಬೋದ್ರಿಂದ ಆ ಗಿಡ ಸುತ್ತು ನಮಗೆ ನಾವು ಗೊಬ್ಬರ ಹಾಕಿದ್ದನ್ನು, ಯೂರಿಯಾ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸೊ ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಮತ್ತು ಕಳೆನೂ ಕೂಡ ನಾವು ಸ್ವಚ್ಛವಾಗಿ ಇಟ್ಕೋಬೋದು ಗಿಡದ ಸುತ್ತ, ಗಿಡ ಮರ ಎಲ್ಲನೂ. ಹಾಗಾಗಿ ರೈತ ಮಹಿಳೆಯರಿಗೆ ಇದು ಭಾಳ ಉಪಯುಕ್ತ ಸಾಧನ. ಸಾಲು ಮತ್ತು ಬದು ಮಾಡುತ್ತ ಸಾಧನ ನಾನು ಮೊದಲೇ ಹೇಳಿದಾಗೆ ರೈತ ಮಹಿಳೆಯರಿಗೆ ಸ್ವಲ್ಪ ಸುಧಾರಿತವಾಗಿ ಮಾಡ್ತಕ್ಕಂಥದ್ದು. ಈಗ ಪುರುಷರಾದರೆ ಚನಿಕೆ ಮತ್ತು ದೊಡ್ಡ ಸಾಧನಗಳನ್ನು ಮಾಡಿಕೊಂಡು ಸಾಲು ಬದು ಮಾಡ್ತಾರೆ. ಸೊ ಆದರೆ ರೈತ ಮಹಿಳೆಯರು ಇಬ್ಬರು ಮಾಡ್ಕೋಬೇಕು. ಸೊ ಸಣ್ಣ ಸಾಲುಗಳು, ಸಣ್ಣ ಬೀಜ ಹಾಕೋದು, ತರಕಾರಿ ಬೀಜ ಹಾಕೋದು, ಅಥವಾ ಸಣ್ಣ ಗಿಡ ನಾಟಿ ಮಾಡೋಕ್ಕೆ, ಪ್ಲ್ಯಾಂಟ್ಸ್ ಮಾಡೋಕ್ಕೆ, ಅಥವಾ
ತರಕಾರಿ ಗಿಡ ನಾಟಿ ಮಾಡೋಕ್ಕೆ, ಬೀಜ ಹಾಕೋಕ್ಕೆ, ಸಣ್ಣ ಬದುಗಳು ಮಾಡ್ಕೊಳ್ಳೋಕ್ಕೆ, ಸಾಲು ಮಾಡ್ಕೊಳ್ಳೋಕ್ಕೆ ಅತ್ಯಂತ ಸೂಕ್ತವಾದ ಸಾಧನ. ಸೊ ಇಬ್ಬರು ಮಹಿಳೆಯರು ಮಾಡ್ಕೋಬೋದು, ಅಥವಾ ಸಿಂಗಲ್ ಒಬ್ಬರೇ ಎಳ್ಕೊಳ್ಳೋವಾಗ ಇನ್ನೊಬ್ಬರು ಸಹಾಯ ತೊಗೊಂಡು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಎತ್ತುಗಳ ಸಹಾಯ ಇಲ್ಲದೇ ಅಥವಾ ಹೆಚ್ಚು ಇದಿಲ್ಲದೆ ಸಣ್ಣ ಸಣ್ಣ ಕಿಚನ್ ಗಾರ್ಡನ್ಸು ಅಥವಾ ಕಡಿಮೆ ಪ್ರದೇಶದಲ್ಲಿ ಸಾಲುಗಳನ್ನು ಮತ್ತು ಬದುಗಳನ್ನು ಮಾಡ್ಕೊಳ್ಳೋಕ್ಕೆ ಇದು ಅತ್ಯಂತ ಉಪಯುಕ್ತ ಸಾಧನ. ಒಂದು 400ರಿಂದ 500 ರೂಪಾಯಿವರೆಗೂ ಮಾಡಿಸ್ಕೋಬೋದು. ಅದರಲ್ಲಿ ಎಷ್ಟು ಅಗಲ ನಾವು ಏನು ಇದು ಮಾಡ್ತೀವಿ, ಸಾಲು ಬದು ಮಾಡೋಂಥದ್ದು ಹಿಡ್ತು ಇದ್ರ ಮೇಲೆ ಆಗುತ್ತೆ. 400ರಿಂದ 500 ರೂಪಾಯಿ. ಇನ್ನೊಂದು ಸೈಕಲ್ ವೀಡರ್ ಅಂತೇಳಿ, ಸೈಕಲ್ ವೀಡರ್ ಅಂತ ರೈತ ಮಹಿಳೆಯರು ಭಾಳ ಸುಲಭವಾಗಿ, ನಾನು ಮೊದಲೇ ಹೇಳಿದಾಗೆ ಸಾಲು ಬೆಳೆಗಳಲ್ಲಿ ಇದನ್ನು ಭಾಳ ಈಸಿಯಾಗಿ ಯೂಸ್ ಮಾಡ್ಬೋದು. ರೈತ ಮಹಿಳೆಯರು ಯೂಸ್ ಮಾಡ್ಬೋದು ಮತ್ತು ಪುರುಷರು ಯೂಸ್ ಮಾಡ್ಬೋದು. ಇದೂ ಕೂಡ ಇನ್ನೊಂದು ಸ್ವಲ್ಪ ಸುಧಾರಿತ ಸಾಧನ. ಸೊ ಇದರಲ್ಲಿ ಎರಡು ಕೈಯಿಂದ ಎಲ್ಲಿ ನಮಗೆ ಜಾಸ್ತಿ ಕಳೆ ಇರ್ತದೆ ಅಂಥ ಟೈಮಲ್ಲಿ ಇದನ್ನು ಸುಲಭವಾಗಿ ಮೂವ್ ಮಾಡ್ಬೋದು. ಇದೇನು ಸೈಕಲ್ ಒಂದು ವೀಲ್ ಹಾಕಿದ್ದೀವಿ, ಆ ಸೈಕಲ್ ವೀಲ್ ಹಾಕಿರೋದ್ರಿಂದ ಸೊ ಭಾಳ ಸೂಕ್ತವಾಗಿ ಹೆಚ್ಚು ಹಳ್ಳ ದಿನಗಳಿದ್ದರೂ ಕೂಡ ನಾವು ಕಳೆಯನ್ನು ಸುಲಭವಾಗಿ ತೆಗಿಬೋದು. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ನೀವು ಹೋಗ್ಬೇಕಾದ್ರೆ ಹೆಚ್ಚು ಪ್ರದೇಶವನ್ನು ಇದನ್ನು ನಾವು ಕವರ್ ಮಾಡ್ಬೋದು. ಸೊ ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ. ಸೊ ಇದರ ಬೆಲೆ ಬಂದು 1500 ರೂಪಾಯಿ. ಸೈಕಲ್ ವೀಡರಲ್ಲಿ ಮತ್ತು ಬ್ಲೇಡು, ಸೊ ನಿಮ್ಮ ಅದು ಏನು ಸಾಲು ಎಷ್ಟು ಬಿಡ್ತಿರ್ತದೆ, ಸೊ ಸ್ಪೇಸಿಂಗ್ ಎಷ್ಟು ಕೊಟ್ಟಿರ್ತಾರೆ ಅದ್ರ ಬೆಲೆ ನಾವು ಈ ಬ್ಲೇಡ್ಗಳನ್ನು ಚೇಂಜ್ ಮಾಡ್ಕೋಬೋದು, ಬದಲಾವಣೆ ಮಾಡ್ಕೋಬೋದು. ಅದರಲ್ಲಿ ದಪ್ಪ ಮಾಡ್ಬೋದು, ಅಗಲ ಮಾಡ್ಬೋದು, ನಿಮಗೆ ಕಡಿಮೆ ಆದರೂ ಮಾಡ್ಕೋಬೋದು. ಸೊ ಹಾಗಾಗಿ ಆ ಬ್ಲೇಡು ಮತ್ತು ವೀಲ್ಗೆ ತಕ್ಕಂಗೆ ಸ್ವಲ್ಪ ಬೆಲೆ ಹೆಚ್ಚು ಕಡಿಮೆ ಇರ್ತದೆ. 1500ರಿಂದ 1700ವರೆಗೂ ಈಗ ಮಾರ್ಕೆಟಲ್ಲಿದೆ. ಇದು ಕೋನೋ ವೀಡರ್ ಅಂಥೇಳಿ. ಸೊ ನೀವು ಭತ್ತದ ಬೆಳೆಗಳಲ್ಲಿ ನಾವು ಕಳೆನ ಹಂಗೆ ಅಪ್ರೂಟ್ ಮಾಡಿ ಮತ್ತು ಅಲ್ಲೇ ನಾವು ನೀರಲ್ಲಿ ಮಿಕ್ಸ್ ಮಾಡೋಕ್ಕೆ ಇದನ್ನು ಬಳಸ್ತೀವಿ. ಎಸ್ಪೆಷಲಿ ಭತ್ತ ಬೆಳೆ ಕಡೆಗಳಲ್ಲಿ ಇದು ಸಾಮಾನ್ಯವಾಗಿ ನಾವು ಉಪಯೋಗಿಸ್ತೀವಿ. ರೈತ ಮಹಿಳೆಯರಿಗಂತೆ ಇದು ಕೂಡ ಭಾಳ ಹಗುರವಾಗಿರ್ತದೆ. ಸೊ ರೈತ ಮಹಿಳೆಯರು ಇದು ಬಳಸ್ಬೋದು ಮತ್ತು ಪುರುಷರು ಜಾಸ್ತಿ ಬಳಸ್ಬೋದು. ರೈತ ಮಹಿಳೆಯರಿಗೆ ಇನ್ನೂ ಯಾಕೆ ಅನುಕೂಲ ಅಂದರೆ, ಸೊ ಇದೆಲ್ಲ ಭಾಳ ಲೈಟ್ ವೆಯ್ಟ್ ಇರೋದ್ರಿಂದ ಭಾಳ ಅನುಕೂಲವಾಗಿರುತ್ತದೆ. ಎರಡು ಕೋನ್ ಇದರಲ್ಲಿ 2 ಟೈಪ್ 2 ಯೂನಿಟ್ಸ್ ಹಾಕಿದ್ದಾರೆ. ಎರಡು ಮೂವ್ ಆಗೋದ್ರಿಂದ ಇದೊಂದು ಈಸಿಯಾಗಿ ಮೂವ್ ಆಗ್ತಾ ಇರುತ್ತೆ. ಒಂದು ಇದು ಅಪ್ರೋಟ್ ಮಾಡುತ್ತೆ, ಇನ್ನೊಂದು ಅದು ಹಾಕಿ ಈ ಸ್ಟಾರ್ ವೀಲ್ ಕೊಟ್ಟಿರೋದ್ರಿಂದ ಅದು ಅಲ್ಲೇ ಕಿತ್ತಿರೋದನ್ನು ಅಲ್ಲೇ ನೀರಲ್ಲಿ ಹಾಕಿ ಅಮ್ಕುತ್ತೆ. ಸೊ ಹಾಗಾಗಿ ಮಿಕ್ಸ್ ಆಗುತ್ತೆ ಅಪ್ರೋಟಿಂಗ್ ಆ್ಯಂಡ್ ಮತ್ತು ಅಲ್ಲ ಇಮ್ಮರ್ಸ್ ಮಾಡುತ್ತೆ. ಇದು ಫ್ಲೋಟ್ ಅಂತೀವಿ. ಈಗ ಒಂದು ಶೀಟ್ ಕೊಟ್ಟಿದ್ದೀವಿ, ಆ ಶೀಟು ಸೊ ನೀರಲ್ಲಿ ಈಸಿಯಾಗಿ ಭತ್ತದ ಬೆಳೆಯಲ್ಲಿ ಮೂವ್ ಮಾಡೋಕ್ಕೆ ನೀರಿದ್ದರೂ ಕೂಡ ನಾವು ಈಸಿಯಾಗಿ ಮೂವ್ ಮಾಡ್ಬೋದು. ನಿಮಗೆಲ್ಲ ಗೊತ್ತೇ ಇದೆ, ರೈತ ಮಹಿಳೆಯರೇ ಜಾಸ್ತಿ ಕಳೆ ತೆಗೆಯೋದು ಭತ್ತದ ಬೆಳೆಯಲ್ಲಿ. ಭಾಳ ಕಳೆ ತೆಗೆಯೋಕ್ಕೆ ಭಾಳಷ್ಟು ಕೂಲಿ ಆಳುಗಳು ಬೇಕಾಗತ್ತೆ. ಸೊ ಇದು ಬಳಕೆ ಮಾಡೋದ್ರಿಂದ ಭಾಳ 50-60% ಕೂಲಿ ಆಳುಗಳನ್ನ ಕಡಿಮೆ ಮಾಡ್ಕೋಬೋದು. ರೈತ ಮಹಿಳೆಯರು ಅಷ್ಟೇ, ಪುರುಷರು ಅಷ್ಟೇ ಇದನ್ನು ಬಳಕೆ ಮಾಡೋದ್ರಿಂದ. ಸೊ ಸುಧಾರಿತ ಕೃಷಿ ಉಪಕರಣಗಳಲ್ಲಿ ಇದೇನೆಂದರೆ ಯಾಂಗಿಂಗ್ ಗ್ರಾವಿಟಿ ಸೀವರ್ ಅಂತೇಳಿ. ಅಂದರೆ ನೀವು ರಾಗಿ ಇರ್ಬೋದು, ಯಾವುದೇ ಒಂದು ಧಾನ್ಯ ಇರ್ಬೋದು, ಕ್ಲೀನ್ ಮಾಡೋದು ಮತ್ತು ಗ್ರೇಡ್ ಮಾಡೋದು. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಕನಿಷ್ಠ 3 ಜನ ಬೇಕು. ಈಗ ರಾಗಿನ ನಾವು ಕ್ಲೀನ್ ಮಾಡಬೇಕಂದ್ರೆ ಒಕ್ಕಣೆ ಆದಮೇಲೆ 3 ಜನ ಬೇಕು. ಇದೇನಂತಂದರೆ ಇದು ತೂಗ ಹಾಕ್ಬಿಡೋದು. ಈಗ ಹ್ಯಾಂಗಿಂಗ್ ಟೈಪು ಇಲ್ಲಿ ಕಟ್ಟಿಬಿಟ್ಟೆ, ಒಂದು ಹಗ್ಗ ಕಟ್ಟಿಬಿಟ್ಟಿದ್ರೆ ಒಂದು ಕಡೆ, ಸೊ ಆವಾಗ ಇಬ್ಬರೇ ಸಾಕು. ಸೊ ಇದನ್ನು ಡಿಫ್ರೆಂಟ್ ರಾಗಿ, ಭತ್ತ, ಯಾವುದೇ ಬೆಳೆ ಆದರೂ ನಾವು ಪ್ಲೇಟ್ಸನ್ನು ಚೇಂಜ್ ಮಾಡಿಕೊಂಡು ಹ್ಯಾಂಗಿಂಗ್ ಟೈಪಲ್ಲಿ ಇದು ಮಾಡೋದು. ಸೊ ಈಸಿಯಾಗಿ ಮೂವ್ ಮಾಡ್ತಾರೆ. ಒಬ್ಬರು ಮಾಡ್ತಾಯಿದ್ರೆ ಒಬ್ಬರು ಧಾನ್ಯ ಹಾಕ್ತಾಯಿದ್ರೆ ಇನ್ನೊಬ್ರು ಕ್ಲೀನ್ ಆಗುತ್ತೆ. ಸೊ ಯಾವುದೇ ನೀವು ಧಾನ್ಯ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಯಾವುದೇ ನೀವು ಧಾನ್ಯಗಳನ್ನು ನೀವು ಕ್ಲೀನ್ ಮಾಡೋಕ್ಕೆ ಹ್ಯಾಂಗಿಂಗ್ ಟೈಪ್. ಸೊ ಇದು ಒಂದು ಕೂಡ ರೈತ ಮಹಿಳೆಯರಿಗೆ ಭಾಳ ಅನುಕೂಲವಾದ ಸಾಧನ. ಇವು ಪ್ಲೇಟ್ಸ್ ಇರ್ತವೆ, ಸೀವಿಂಗ್ ಪ್ಲೇಟ್ಸು. ಈ ಸೀವಿಂಗ್ ಪ್ಲೇಟ್ಸು ನಮ್ಮ ಧಾನ್ಯಗಳು ಮತ್ತು ಪಲ್ಸಸ್ಸು ಏನು ನಮ್ಮ ಎಣ್ಣೆ ಕಾಳುಗಳು ಅಥವಾ ನಮ್ಮದು ಸಿರಿಧಾನ್ಯಗಳು ಯಾವುದೇ ಆ ಸೈಜ್ ತಕ್ಕಂಗೆ ಪ್ಲೇಟ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಈ ಯೂಸ್ ಮಾಡೋವಾಗ ಯಾವ ಧಾನ್ಯ ಬೇಕೋ ಆ ಸೈಜ್ ಯಾವುದಿರುತ್ತೆ, ನೀವು ಯಾವ ಗ್ರೇಡ್ ಮಾಡಬೇಕೋ ಅದಕ್ಕೆ ಅದ್ರ ತಕ್ಕಂಗೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು.
ಅದು ಭತ್ತಕ್ಕೆ. ಸೊ ಇದು ಮತ್ತು ಕಾಳುಗಳು ಮತ್ತು ಎಣ್ಣೆ ಕಾಳುಗಳು, ಬೀಜಗಳು, ಮತ್ತು ಇದು ರಾಗಿ ಸಣ್ಣದು ಒಳಗಡೆ ಇದೆ. ಸೊ ಯಾವುದು ಬೇಕೋ ಯಾವ ಧಾನ್ಯಕ್ಕೆ ತಕ್ಕಂಗೆ ಸೊ ಇದನ್ನು ಸೀವರನ್ನು ಯೂಸ್ ಮಾಡಬೇಕು. ಈಗ ಈ ಸುಧಾರಿತ ಕೃಷಿ ಉಪಕರಣಗಳು ಮಹಿಳೆಯರಿಗಾಗಿ ತಯಾರು ಮಾಡ್ತಕ್ಕಂಥ ಕೃಷಿ ಉಪಕರಣಗಳು ಎಲ್ಲ ಕಡೆ ಸಿಗ್ತವೆ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ಇಂಜಿನಿಯರಿಂಗ್ ವಿಭಾಗ, ಸೊ ಇದು ಇಲ್ಲಿ ತಾವು ಮಾಹಿತಿಯನ್ನು ತಗೊಳ್ಬೋದು. ಸೊ ಆಗ ಅಲ್ಲದೆ ಸೊ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದ ಏನು ಮಾಹಿತಿ ಕೇಂದ್ರ ಇದೆ, ಸೊ ಅಲ್ಲಿ ಕೂಡ ನೀವು ಯಾವುದೇ ರೀತಿಯಂಥ ಕೃಷಿ ಉಪಕರಣಗಳು ಮಹಿಳೆಯರಿಗಾಗಿ ಮಾಡಿರ್ತಕ್ಕಂಥ ಕೃಷಿ ಉಪಕರಣಗಳು ನಿಮಗೆ ಲಭ್ಯ ಇರ್ತವೆ. ಸೊ ನಿಮಗೆ ನಮ್ಮಲ್ಲಿ ತಯಾರಾಗತಕ್ಕಂಥ ಕಾಲೇಜಿನಲ್ಲಿ ಅಥವಾ ನಮ್ಮ ಯೂನಿವರ್ಸಿಟಿ ತಯಾರಾಗತಕ್ಕಂಥ ಕೃಷಿ ಉಪಕರಣಗಳು ನೀವು ಪರ್ಚೇಸ್ ತೊಗೋಬೋದು. ನಿಮಗೆ ಬೇಕಾದರೆ ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಂಜಿನಿಯರಿಂಗ್ ವಿಭಾಗದವರು ಬೇರೆ ಕಡೆ ಲಭ್ಯ ಇರತಕ್ಕಂಥ ಮಹಿಳೆಯರಿಗಾಗಿ ಸುಧಾರಿತ ಉಪಕರಣಗಳಿರ್ತಾವೆ, ತರಿಸಿ ನಿಮಗೆ ಕೊಡ್ತಾರೆ. ಚಿಗುರು ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.